ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಸವಿತಾ ವ್ಲಾಗ್ಸ್ ಚಾನಲ್ಗೆ ಸ್ವಾಗತ. ಈಗ ನಾನಿಲ್ಲಿ ಚೌಡೇಶ್ವರಿ ಟೆಂಪಲ್ಗೆ ಮುಖ್ಯ ದ್ವಾರದೊಳಗಡೆ ಹೋಗ್ತಾ ಇದ್ದೀವಿ. ನೋಡಿ, ಇಲ್ಲಿ ಇದು ಸಕ್ರಾಯಪಟ್ಟಣದಲ್ಲಿ ಚಟ್ನಪಳ್ಯ ಅಂತ ಒಂದು ಊರಿದೆ. ಅಲ್ಲಿಗೆ ಬರ್ತಾ ಇದ್ದೀವಿ ನಾವು. ಇಲ್ಲಿ ನೀವು ಮನಸ್ಸಿಂದ ಬೇಡಿದ ಕೆಲಸ ಎಲ್ಲ ಕರೆಕ್ಟಾಗಿ ಆಗುತ್ತೆ. ಭಕ್ತಿಯಿಂದ ಸ್ಮರಿಸಬೇಕು ಆ ತಾಯಿನ, ಆಗ ಕೆಲಸ ಆಗುತ್ತೆ. ಇದು ಶ್ರೀ ಚೌಡೇಶ್ವರಿ ಅಮ್ಮನವರ ಸನ್ನಿಧಿಗೆ ಹೋಗುವ ದಾರಿ, ಚಟ್ನಪಳ್ಯ ಅಂತ. ಇದು ಚಿಕ್ಕಮಂಗ್ಳೂರಿಂದ ಸ್ವಲ್ಪ ದೂರ, ಮತ್ತು ಕಡೂರ್ಗೂ ಹತ್ರ ಆಗುತ್ತೆ, ಚಿಕ್ಕಮಂಗ್ಳೂರಿಗೂ ಹತ್ರ ಆಗುತ್ತೆ. ಇದು ಬಂದು ಸಕ್ರಾಯಪಟ್ಟಣದಲ್ಲಿರುತ್ತೆ. ನೋಡಿ, ಈಗ ನಾವು ದೇವಸ್ಥಾನದೊಳಗೆ ಬರ್ತಾ ಇದ್ದೀವಿ. ನೀವಿಲ್ಲಿ ಬಳೆನ ಹರಕೆ ರೂಪದಲ್ಲಿ ಕೊಡ್ಬೋದು. ನೀವೇನು ಅಂದ್ಕೊಳ್ತೀರಾ ಆ ಕೆಲಸನೂ ಆಗುತ್ತೆ. ಹಾಗೆ ಸ್ಯಾರಿಯಿಂದ ಹಿಡಿದು ಎಲ್ಲ ಕೊಡ್ತಾರೆ. ನಮ್ಮ ಇಷ್ಟಕ್ಕೆ ಪ್ರತಿರೂಪವಾಗಿ ಏನು ಬೇಕಾದರೂ ಕೊಡ್ಬೋದು. ಕೊಟ್ಟು ನೀವು ಅಂದ್ಕೊಂಡು ಹೋದರೆ ಆ ಕೆಲಸ ಪಕ್ಕ ಆಗುತ್ತೆ. ತುಂಬ ಒಳ್ಳೆ ಸಕ್ಸಸ್ಫುಲ್ ಕಾಣ್ತೀರಾ. ಮತ್ತು ಈ ಸನ್ನಿಧಿಗೆ ನಮಗೆ ಈಗ ಕೆಲಸ ಆಗಬೇಕಂದ್ರೆ, ನಾನೀಗ ಹರಕೆ ಮಾಡ್ಕೊಂಡು ಹೋದರೆ ಒಂದು 2 ಕೋಳಿ ಒಪ್ಪಿಸ್ತೀನಿ ಅಂತೇಳ್ಬಿಟ್ಟು ಆ ಥರ ಹರಕೆ ಮಾಡಿಬಿಟ್ಟು ಹೋದರೆ ಆ ಕೆಲಸ ಖಂಡಿತ ನೆರವೇರುತ್ತೆ. ಆದರೆ ಭಕ್ತಿಯಿಂದ ಸ್ಮರಿಸಬೇಕು. ನಾವೆಷ್ಟು ಭಕ್ತಿಯಿಂದ ಸ್ಮರಿಸ್ತೀವಿ ಅಷ್ಟೇ ನಮಗೆ ಕೆಲಸ ಆಗುತ್ತೆ. ಮೇಯ್ನು ನಾವು ಭಕ್ತಿಯಿಂದ ಬೇಡಬೇಕು ಅಷ್ಟೇ. ಒಂದ್ಸಲ ನೀವು ಕೂಡ ಬಂದು ನೋಡಿ. ಒಂದ್ಸಲ ಭಕ್ತಿಯಿಂದ ಸ್ಮರಿಸ್ಬಿಟ್ಟು ನೀವು ಮನಸ್ಸಲ್ಲಿ ಏನು ಅಂದ್ಕೊಳ್ತೀರಾ ಅದನ್ನು ಮಾಡಿಬಿಟ್ಟು ಹೋಗಿ, ಆಗ ಪಕ್ಕ ಕೆಲಸ ಆಗುತ್ತೆ ಇಲ್ಲಿ. ಮತ್ತು ಇಲ್ಲಿ ಇನ್ನೊಂದು ವಿಶೇಷತೆ ಏನಂತಂದರೆ, ಪ್ಲೇಟ್ನಲ್ಲಿ ಈಗ ನೋಡಿ ಹೂವು ಈ ರೀತಿ ಹಾಕ್ಬಿಟ್ಟು ಅವರು ಆ ಕೆಲಸ ಆಗುತ್ತಾ ಇಲ್ವಾ ಅಂತ ಅವ್ರು ಹೇಳ್ತಾರೆ. ಈಗ ನಾವು ಮನಸ್ಸಲ್ಲಿ ಅಂದ್ಕೊಂಡು ಅದು ಕೆಲಸ ಆಗುತ್ತೆ ಅಂದರೆ ಆಗುತ್ತೆ ಅಂತಾರೆ, ಆಗಲ್ಲ ಅಂದರೆ ಇಲ್ಲ ಅಂತಾರೆ. ಏನೂ ಇಲ್ಲ, ಇದಕ್ಕೆ ನಾವು ಈ ತಾಯಿನ ಮನಸ್ಪೂರ್ವಕವಾಗಿ ಭಕ್ತಿಯಿಂದ ಬೇಡ್ಕೊಳ್ಬೇಕು ಅಷ್ಟೇ. ಇದಕ್ಕೆ ನೋಡಿ, ಈ ರೀತಿ ಹೂವು ಹಾಕ್ಬಿಟ್ಟು ಕೇಳ್ಕೊಂಡ್ರೆ ಪಕ್ಕ ಕೆಲಸ ಎಲ್ಲ ಆಗುತ್ತೆ. ಮತ್ತು ಇಲ್ಲಿ ಇನ್ನೊಂದು ವಿಶೇಷತೆ ಏನಂತ ಅಂದರೆ, ಇಲ್ಲಿ ನಾವು ಬಂದುಬಿಟ್ಟು ಹರಕೆ ಏನು ಮಾಡ್ಕೊಂಡಿರ್ತೀವಿ, ಈಗ ಕೋಳಿನೇ ಆಗಲಿ ಏನೇ ಆಗಲಿ ಹರಕೆ ಮಾಡ್ಕೊಂಡಿದ್ರೆ ಅದನ್ನು ಬಂದು ಇಲ್ಲಿ ನಾವು ಅಡುಗೆ ಮಾಡಿಬಿಟ್ಟು ಅದಕ್ಕೆ ನಾವು ದೇವಿಗೆ ನೈವೇದ್ಯ ಆಗಿ ಬಡಿಸ್ಬಿಟ್ಟು ಆಮೇಲಿಂದ ಊಟ ಮಾಡ್ಕೊಂಡು ಹೋಗೋದು ಇಲ್ಲಿದು ಪದ್ಧತಿ. ಅದು ಆ ರೀತಿ ಮಾಡೋದ್ರಿಂದ ತುಂಬ ಒಳ್ಳೆಯದು ಆಗುತ್ತೆ ಅಂತಾರೆ. ತುಂಬ ಸಕ್ಸಸ್ಫುಲ್ ಕಾಣಿಸ್ಕೊಂಡಿದ್ದಾರೆ ಎಲ್ಲರೂ, ಪ್ರತಿಯೊಬ್ಬರೂ. ತುಂಬ ಜನಕ್ಕೆ ಮನೆ ಆಗಬೇಕಂದ್ರೆ ಮನೆ ಆಗಿದೆ, ಹಾಗೆ ಮಕ್ಕಳಿಲ್ಲ ಅಂದವ್ರಿಗೆ ಮಕ್ಕಳಾಗಿದೆ. ಎಲ್ಲ ಅಷ್ಟೇ, ನಾವೆಷ್ಟು ನಾವು ಭಕ್ತಿಯಿಂದ ಬೇಡ್ತೀವಿ ಆವಾಗ ಅಷ್ಟೇ ಕೆಲಸ ಆಗುತ್ತೆ ಇಲ್ಲಿ ಈ ತಾಯಿ ಹತ್ರ. ಇಲ್ಲಿ ನೀರಿನ ವ್ಯವಸ್ಥೆಯಿಂದ ಹಿಡಿದು ರೂಮ್ಸ್ ಎಲ್ಲ ಇಂದ ಹಿಡಿದು ಅಡುಗೆ ಮಾಡೋದಕ್ಕೆ ರೂಮ್ಸು ನೋಡಿ, ಈ ರೀತಿ ರೂಮ್ ಎಲ್ಲ ಇರುತ್ತೆ. ನಾನಿಲ್ಲಿ ನೋಡಿ, ಇಲ್ಲಿ ಈ ರೀತಿ ಕೋಳಿನ ಕಟ್ ಮಾಡಿಬಿಟ್ಟು ಚಿಕನ್ ಎಲ್ಲ ರೆಡಿ ಮಾಡಿಕೊಂಡು ಈ ರೀತಿ ಅಡುಗೆ ಮಾಡಿಕೊಂಡು ಇಲ್ಲೇ ಊಟ ಮಾಡಿಕೊಂಡು ನಾವು ನಮ್ಮ ಫ್ಯಾಮಿಲಿ ಬಂದಿದ್ದೀವಿ. ಇಲ್ಲೇ ಊಟ ಮಾಡ್ಕೊಂಡು ನಾವು ಹೋಗ್ತೀವಿ. ನೈವೇದ್ಯಕ್ಕೆ ಫಸ್ಟು ಇಟ್ಬಿಟ್ಟು ಊಟ ಮಾಡ್ಕೊಂಡು ಹೋಗ್ತೀವಿ. ಇಲ್ಲಿ ಈ ದೇವಸ್ಥಾನಕ್ಕೆ ಬಂದು ನಾವು ಅಡುಗೆ ಎಲ್ಲ ಮಾಡಿ ಖುಷಿಯಿಂದ ಎಲ್ಲ ಮಾಡಿಬಿಟ್ಟು ಹೋಗ್ತೀವಿ. ಅಷ್ಟೇ ಮನಸ್ಸು ತೃಪ್ತಿಯಿಂದ ಹೋಗ್ತೀವಿ, ಅಷ್ಟು ಖುಷಿಯಾಗಿರುತ್ತೆ. ನೋಡಿ, ಈ ರೀತಿ ನೈವೇದ್ಯಕ್ಕೆ ಇಟ್ಟಿದ್ರೆ ಅವ್ರು ಹಿಂಗೆ ಇಟ್ಬಿಟ್ಟು ಸ್ವಲ್ಪ ಪೂಜೆ ಮಾಡಿ ನಮಗೆ ಕೊಡ್ತಾರೆ. ಎಲ್ಲ ಪ್ರತಿಯೊಬ್ಬರು ಈ ರೀತಿ ಮಾಡ್ತಾರೆ. ತಾಯಿಗೆ ಏನು ಇಷ್ಟ ಆಗುತ್ತೆ ಅದನ್ನು ಮಾಡಿಬಿಟ್ಟು ಈ ರೀತಿ ಬಡಿಸ್ಬಿಟ್ಟು ಕೊಟ್ಟು ಹೋಗ್ತಾರೆ. ಮತ್ತೊಂದು ವಿಶೇಷತೆ ಏನಂತ ಅಂದರೆ, ನೋಡಿ ಇಲ್ಲಿ ಇದೆಯಲ್ಲ, ಅದರಲ್ಲಿ ಈ ರೀತಿ ತಲೆಗೆ ಈ ರೀತಿ ಮುಟ್ಟಿಸೋದ್ರಿಂದ ಏನೇ ಭಯ ಆಗಲಿ ಮಕ್ಕಳಿಗೆ ಯಾವುದೇ ಏನೇ ರೀತಿ ತೊಂದರೆ ಇದ್ರೂ ಆಗಲ್ಲ ಅಂತಾರೆ. ಏನಿಲ್ಲ, ಏನಂತಂದರೆ ಶ್ರದ್ಧಾ ಮತ್ತು ಭಕ್ತಿಯಿಂದ ಬೇಡಿದ್ರೆ ಮಾತ್ರ ಈ ತಾಯಿ ಒಲಿಯೋದು. ಎಲ್ಲರಿಗೂ ಒಲಿತಾಳೆ. ಆಗ ನೋಡಿದ್ರಲ್ಲ, ಈ ತಾಯಿ ಬಂದು ಚಟ್ನಪಳ್ಯ ಅಂತೇಳಿ ಅಲ್ಲಿ ಇರುತ್ತಾರೆ. ಫ್ರೆಂಡ್ಸ್, ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.